ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಜುಟಿ ಜುಟಿ ಮಳೆಯಾಗಿದೆ. ಗಾಳಿ ಮಳೆಗೆ ಮುರಿದು ಬಿದ್ದಿದೆ ಮರದ ಕೊಂಬೆ. ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿವೆ. ಒಂದು ಕಾರು, ಒಂದು ಬೈಕ್ ಜಖಂ ಆಗಿದೆ. ಗಾಳಿ ಮಳೆಗೆ ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ವಿದ್ಯುತ್ ಕಂಬಗಳು ಕೂಡ ನೆಲ ಕಚ್ಚಿದಾವೆ. ಹೀಗಾಗಿ ಒಂದು ಕಾರ್ ಮತ್ತು ಒಂದು ಬೈಕ್ ಜಖಂ ಆಗಿದೆ ಈ ಘಟನೆಯಲ್ಲಿ. ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ ಇದು. ಪಾಲಿಕೆ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ನಡೀತಿದೆ. ಚಾಮರಾಜಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಏರ್ಲೈನ್ಸ್ ಹೋಟೆಲ್ ಬಳಿಯೇ ಈ ರೀತಿಯಾಗಿ ಮರದ ಕೊಂಬೆ ಬಿದ್ದಿದೆ. ಜೊತೆಗೆ ವಿದ್ಯುತ್ ಕಂಬವು ಕೂಡ ಧರೆಗುರುಳಿದೆ. ಇಲ್ಲಿ ಮಟ್ಟಕ್ಕಲ್ಲಿ ಮಳೆ ಆಗಿಲ್ಲ, ಜುಟಿ ಜುಟಿ ಮಳೆ. ಇಷ್ಟಕ್ಕೇನೆ ಒಂದೆರಡು ಅವಾಂತರಗಳಲ್ಲಿ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ಅಂದ್ರೆ ಹೆಚ್ಚಾಗಿ ಗಾಳಿ ಬೀಸ್ತಾ ಇರೋದ್ರಿಂದಾನೇ ಅವಾಂತರಗಳು ಸೃಷ್ಟಿ ಆಗ್ತಾ ಇರೋದು. ಮಳೆ ಬಂದ್ ಹೋದ್ರೆ ಅಷ್ಟಾಗ ಅವಾಂತರಗಳಾಗಲ್ಲ, ನೀರು ನಿಂತ್ಕೊಳ್ಳುತ್ತೆ, ಓಕೆ. ಬಟ್ ಗಾಳಿ ಮತ್ತೆ ಗುಡುಗು ಮಿಂಚುಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿ ಆಗ್ತಾ ಇದಾವೆ. ಬಿರುಗಾಳಿ ಬೀಸ್ತಾ ಇರೋದ್ರಿಂದಾಗಿ ಮರಗಳು ಧರೆಗುರುಳ್ತಿವೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮೈಸೂರಿನ ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಆಗಿರುವಂತಹ ಘಟನೆ ಇದು. ಒಂದು ವಿದ್ಯುತ್ ಕಂಬ ಧರೆ ಕಚ್ಚಿದೆ, ಜೊತೆಗೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಬೈಕ್ ಮೇಲೇನೆ ಬಿದ್ದಿರೋದ್ರಿಂದ ಬೈಕ್ ಜಖಂ ಆಗಿದೆ. ಕಾರ್ ಮೇಲೂ ಕೂಡ ಮರದ ರೆಂಬೆ ಬಿದ್ದಿರೋದನ್ನ ಗಮನಿಸಬಹುದು ನೀವು. ಮೈಸೂರಿನಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇವೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಮೈಸೂರಿನಲ್ಲಿ ಅಷ್ಟಾಗಿ ಮಳೆ ಆಗಿಲ್ಲ ಅನ್ಕೊಂತೀನಿ. ಜಸ್ಟ್ ಜಿಟಿ ಜಿಟಿ ಮಳೆ, ಆಗಾಗ ಮಳೆ ಬಂದು ಹೋಗ್ತಾ ಇದೆ. ಬಟ್ ಗಾಳಿ ಹೆಚ್ಚಾಗಿದ್ದರಿಂದ ಈ ರೀತಿಯಾಗಿ ಮರದ ಕೊಂಬೆ ಬಿದ್ದು ಅನಾಹುತ ಸೃಷ್ಟಿಯಾಗಿದೆ. ಅಲ್ಲಿನ ಒಂದು ಬೈಕ್ ಮತ್ತು ಮತ್ತೊಂದು ಕಾರ್ ಜಖಂ ಆಗಿರೋದನ್ನ ನೀವು ಗಮನಿಸಬಹುದು. ಕಾರ್ ಮೇಲೆ ವಿದ್ಯುತ್ ಕಂಬ ಉರುಳಿದೆ, ಬೈಕ್ ಮೇಲೆ ಮರದ ದೊಡ್ಡ ರೆಂಬೆನೆ ಮುರಿದು ಬಿದ್ದಿದೆ. ಹೀಗಾಗಿ ಬೈಕ್ ಜಖಂ ಆಗಿದೆ. ಇನ್ನು ಮತ್ತೊಂದು ಕಡೆ ಮಳೆಯಿಂದಾಗಿ ತುಂಬಿ ಹರಿತಾ ಇರೋದು ಕರಡಿ ಗ್ರಾಮದ ಹಳ್ಳ. ರಸ್ತೆ ಮೇಲೆ ಹರಿತಾ ಇರುವಂತಹ ಕರಡಿ ಹಳ್ಳದ ನೀರು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಈ ರೀತಿಯಾಗಿ ಹಳ್ಳ ಕೊಳ್ಳಗಳೆಲ್ಲ ಕೂಡ ತುಂಬಿ ಹರಿತಿದೆ. ಪಕ್ಕದಲ್ಲಿನ ತಾತ್ಕಾಲಿಕ ರಸ್ತೆಯಲ್ಲಿ ಈಗ ವಾಹನ ಸಂಚಾರ ಮುಂದುವರಿತಾ ಇದೆ. ಕಾರಣ ಮಳೆಯಿಂದಾಗಿ ಕರಡಿ ಗ್ರಾಮದ ಹಳ್ಳ ತುಂಬಿ ಹರಿತಾ ಇದೆ. ರಸ್ತೆ ಮೇಲೆ ನೀರು ಬಂದ್ಬಿಟ್ಟಿದೆ. ಹೀಗಾಗಿ ಪಕ್ಕದಲ್ಲೇ ಇರುವಂತಹ ರಸ್ತೆ, ತಾತ್ಕಾಲಿಕ ರಸ್ತೆಯಲ್ಲಿ ಈಗ ವಾಹನ ಸಂಚಾರ ಮುಂದುವರಿತಾ ಇರೋದು ನೀವು ಗಮನಿಸಬಹುದು. ಯಾವ ರೀತಿಯಾಗಿ ಕರಡಿ ಹಳ್ಳ ತುಂಬಿ ಹರಿತಾ ಇದೆ ಅಂತ. ಬೇಗ ಸೇತುವೆ ಕಾಮಗಾರಿಯನ್ನ ಮುಗಿಸಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾನೆ ಇದ್ದಾರೆ. ಸೇತುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಮತ್ತೊಂದು ಕಡೆ ಮಳೆಯಾದಂಥ ಸಂದರ್ಭದಲ್ಲಿ ಈ ರೀತಿ ಕರಡಿ ಹಳ್ಳ ತುಂಬಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ.